ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಉತ್ತಮ ಪುಸ್ತಕ ಹಾಗೂ ದಿನಪತ್ರಿಕೆಗಳನ್ನು ಓದೋ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಕೇಶವ್ ಕಾಮತ್. ತಾಲೂಕಲ್ಲಿ ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಹೆಬ್ಬಾಲೆ ಹೋಬಳಿ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಶಾಂತ ಮಲ್ಲಸ್ವಾಮಿಗಳ ದತ್ತಿ ಹಾಗೂ ದಿವಂಗತ ಪುಟ್ಟಮ್ಮ ಮತ್ತು ದಿವಂಗತ ಹೆಬ್ಬಾಲೆ ನಂಜಾಚಾರ್ ದತ್ತಿಯಡಿ ಕೊಡಗಿನ ವೀರಶೈವ ಅರಸರ ಆಳ್ವಿಕೆ ಹಾಗೂ ಸಮಾಜಕ್ಕೆ ವಿಶ್ವಕರ್ಮ ಸಮುದಾಯದ ಕೊಡುಗೆ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಹೆಬ್ಬಾಲೆ ಪ್ರೌಢಶಾಲೆ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಪುಸ್ತಕ ಹಾಗೂ ದಿನಪತ್ರಿಕೆಗಳನ್ನು ಓದೋ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವ ಮೂಲಕ ತಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಸಂರಕ್ಷಣೆ ಆಗಬೇಕು, ನಿಮಗೆ ಅದರ ಬಗ್ಗೆ ತಿಳಿಯಬೇಕು. ಈಗ ಭಾರತದವರು ನಿಮ್ಮ ಎರಡೂ ಪ್ರಶ್ನೆ ಕೇಳಿದ್ರು, ನಿಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಪತ್ರಿಕೆ ಓದೋದಿಲ್ಲ, ಗ್ರಂಥಾಲಯಕ್ಕೆ ಹೋಗೋದಿಲ್ಲ. ಶಾಲೆಯ ಪಾಠಗಳಲ್ಲಿ 90% ತೊಗೊಳ್ಳಿಕ್ಕೆ ಸಾಕು, 85% ತೊಗೊಳ್ಳಿಕ್ಕೆ ಸಾಕು, ಅದು ಸಾಲೋದಿಲ್ಲ. ಸಾರ್ವಜನಿಕವಾಗಿ ಇರುವಂಥ ವಿಚಾರಗಳನ್ನು ಪತ್ರಿಕೆ ಮೂಲಕ ಓದಬೇಕು. ಶಿವಾಜಿ ಮಹಾರಾಜ್ ಅಂತ ಹೇಳಿದ ಪಾಠದಲ್ಲೂ ಕೂಡ ಬಂದ್ದಾರೆ. ಶಿವಾಜಿ ಮಹಾರಾಜ್ ಇವತ್ತು ಖಮೇನಿಯವರು ಕೊಲೆ ಆಗಿದೆ, ಅದು ಕೂಡ ಇವತ್ತು ಪತ್ರಿಕೆಯಲ್ಲಿದೆ. ಪತ್ರಿಕೆ ನೀವು ಬೆಳಿಗ್ಗೆ ನೋಡಿದರೆ, ಯಾರಾದರೂ ಒಬ್ಬರು ನೋಡಿದರೆ ನೀವು ಆನ್ಸರ್ ಕೊಡ್ತಿದ್ರಿ, ನೀವು ಉತ್ತರ ಕೊಟ್ಟ ಕೂಡಲೇ ನಿಮಗೆಲ್ಲರೂ ಚಪ್ಪಾಳೆ ತರ್ತಿದ್ರು. ಅದರಿಂದಾಗಿ ಪ್ರಸ್ತುತದಲ್ಲಿರಬೇಕು, ವರ್ತಮಾನ ಪತ್ರಿಕೆಗಳನ್ನು ಓದಬೇಕು. ಆಗ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಪಠ್ಯೇತರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ದೇಶದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥ ಅಧಿಕಾರಸ್ಥರೆಲ್ಲರೂ ಕೂಡ ಪಠ್ಯಪುಸ್ತಕದಿಂದ ಮಾತ್ರ ಬಂದವರಲ್ಲ. ರಾಜಕಾರಣಿಗಳಾಗಿರಲಿ, ಯಾರ್ಯಾದರೂ ಕೂಡ ಹೆಸರು ಮಾಡಿದವರು ಪತ್ರಿಕೆಯನ್ನು ಓದಿ ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ ಬೆಳೆಸ್ಕೊಂಡವರು ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು 100 ತಗೊಂಡವರು ಅಲ್ಲೇ ಇರ್ತೀರಿ, ಪತ್ರಿಕೆ ಓದೋನು ಮೇಲೆ ಹೋಗಿರ್ತಾನೆ. ವರ್ಷಗಳು ಕಳೆಯುವಾಗ ನೀವು ಶಾಲೆಯಲ್ಲಿ 100 ತಗೊಂಡವರು ಯಾವುದೋ ಒಂದು ಕಚೇರಿಯಲ್ಲಿ ಕ್ಲರ್ಕ್ ಆಗಿಯೋ ಮಾಸ್ಟರ್ ಆಗಿಯೋ ಇರ್ತೀರಾ, ಅವನು ಮಿನಿಸ್ಟರ್ ಆಗಿಯೋ ಅಥವಾ IAS ಆಫೀಸರ್ ಆಗಿಯೋ ಇರ್ತಾನೆ. ಯಾಕೆಂದರೆ ಪತ್ರಿಕೆ ಓದೋದ್ರಿಂದ ದೊಡ್ಡ ಲಾಭ ಅದು. ಅದರಿಂದಾಗಿ ನಾಳೆಯಿಂದಲೇ ಎಲ್ಲರ ಮನೆಗೆ ಪತ್ರಿಕೆ ಬರ್ತದೆ, ಶಾಲೆಗೆ ಬರ್ತದೆ. 10 ನಿಮಿಷ ಹೆಡ್ಡಿಂಗ್ಗಳನ್ನು ಓದಿ, ಆ ಪತ್ರಿಕೆಯಲ್ಲಿರುವ ವಿಚಾರಗಳನ್ನು ಓದಿ. ಮತ್ತು ನಿಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಇದೆಯಾ? ಯಾರು ಆನ್ಸರೇ ಕೊಡೋದಿಲ್ಲ, ಉತ್ತರ ಕೊಡೋದಿಲ್ಲಲ್ಲ. ಲೈಬ್ರರಿ ಇದೆಯಾ? ಗ್ರಂಥಾಲಯ ಇದೆಯಾ? ಮಾತಾಡಿ. ಇದೆ. ಪುಸ್ತಕ ಎಲ್ಲ ಕ್ಲೀನಾಗಿದೆಯಾ? ಗುಡ್. ಓದಬಾರ್ದು. ಓದಿದರೆ ಮಣ್ಣಾಗ್ಬಿಡ್ತದೆ, ಇದಾಗ್ಬಿಡ್ತದೆ, ಅದು ತಪ್ಪಾಗ್ಬಿಡ್ತದೆ. ಕ್ಲೀನಾಗಿದ್ದರೆ ಯಾರು ಓದಿಲ್ಲ ಅಂತಲ್ಲ, ನೋಡಿ ಹೇಳೋದು. ಸಾಹಿತಿ ಭಾರದ್ವಾಜ್ ಕೆ ಆನಂದ ತೀರ್ಥ ಆಶಯ ನುಡಿಗಳನ್ನ ಆಡಿ ವಿದ್ಯಾರ್ಥಿಗಳು ಆಳವಾದ ಅಧ್ಯಯನ ಮಾಡೋ ಮೂಲಕ ಇತಿಹಾಸದ ಅರಿವು ಹೊಂದಬೇಕು. ಇತಿಹಾಸವನ್ನ ಸರಿಯಾಗಿ ಅರ್ಥೈಸಿಕೊಂಡಲ್ಲಿ ಉತ್ತಮ ಬದುಕು ಕಟ್ಕೊಳ್ಬಹುದು ಅಂದ್ರು. ಶಿವಾಜಿ ಮಹಾರಾಜ್ ಮತ್ತು ಅಕ್ಬರ್ ಸೇರಿದಂತೆ ಇತರೆ ರಾಜರ ಆಡಳಿತ ವ್ಯವಸ್ಥೆ ತಿಳಿದಿದ್ದೀರಿ, ಆದ್ರೆ ಈ ರಾಜರ ಅಂತ್ಯ ಹೇಗಾಯ್ತು ಎಂಬ ಐತಿಹಾಸಿಕ ಸತ್ಯವನ್ನ ಅರಗಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಶಿವಾಜಿ ಅವರ ಪತ್ನಿಯಿಂದ ಹಾಗೂ ಅಕ್ಬರ್ ಅವರ ಮಗನಿಂದ ಅಂತ್ಯ ಕಾಣ್ತಾರೆ. ಹೀಗೆ ರಾಜ ಮಹಾರಾಜರು ತಮ್ಮ ಸಂಬಂಧಿಕರಿಂದ ಹಾಗೂ ನಿಕಟವರ್ತಿಗಳಿಂದಲೇ ಅಂತ್ಯ ಕಂಡಿರೋದು ಐತಿಹಾಸಿಕ ಸತ್ಯ ಅಂತ ತಿಳಿಬಹುದು ಅಂತ ಹೇಳಿದ್ರು. ಒಂದು ಮನೆಯಲ್ಲಿ ಎಲ್ಲರೂ ನಾವು ಹೊರಗಡೆ ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ಹೋಗುವ ಹಾಗೆ ಇಲ್ಲ. ಮನೆಯಲ್ಲಿ ಯಾರಾದರೂ ಕಡ್ಡಾಯ ಇರಲೇಬೇಕಿತ್ತು. ಆಗಿನ ಕಾಲದ ರಾಜಕೀಯ ಭಯ ಏನಿಟ್ಟುಕೊಂಡ್ರೆ ಎಲ್ಲರೂ ಹೋಗ್ಬಿಟ್ಟಿರೋ ವಾಪಸ್ ಬರಲ್ಲ ಅಂತ ಅಷ್ಟು ದುರ್ಗಮವಾದಂತಹ ಸ್ಥಿತಿ ಕೊಡಗಿನಲ್ಲಿತ್ತು. ಆಗಿನ ಕೊಡಗನ್ನು ಕಲ್ಪಿಸಿಕೊಳ್ಳಿ ಮತ್ತು ಇವಾಗಿನ ಕೊಡಗನ್ನು ಕಲ್ಪಿಸಿಕೊಳ್ಳಿ, ಎಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಇವೆಲ್ಲ ಅರ್ಥ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಒಬ್ಬ ವ್ಯಕ್ತಿಯನ್ನು ಮುಂದಿನ ವರ್ತಮಾನವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ನಮಗೆಲ್ಲ 2 ಮುಖ ಇದೆ, ನನಗೂ 2 ಮುಖ ಇದೆ. ನಾನು ಯಾವಾಗಲೂ ನನ್ನದು ಒಂದು ಮುಖವನ್ನು ಮಾತ್ರ ಜನ ನೋಡಬೇಕು ಅಂತ ಬಯಸ್ತೀನಿ, ಇನ್ನೊಂದು ಮುಖವನ್ನು ಯಾರಿಗೂ ಗೊತ್ತಾಗಬಾರದು ಅಂತ ಹೇಳಿ ಬಚ್ಚಿಡ್ತೀನಿ. ನಾನು ಎಲ್ಲ ರಾಜ್ಯಕ್ಕೂ 2 ಮುಖ ಇತ್ತು. ನಮಗೆ ಇತಿಹಾಸ ಹೇಳ್ಕೊಡುವಾಗ ಏನು ಮಾಡ್ತಾರೆ, ಒಂದು ಮುಖ ಮಾತ್ರ ಹೇಳ್ಕೊಡ್ತಾರೆ, ಇನ್ನೊಂದು ಮುಖದ ಪರಿಚಯವೇ ಆಗೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿಯ ಇನ್ನೊಂದು ಮುಖ ಪರಿಚಯ ಆಗೋದಿಲ್ಲವೋ ಆವಾಗ ನೀವು ಆ ವ್ಯಕ್ತಿಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಕೊಡಗಿನನ್ನು ಆಳಿದಂತಹ ವೀರಶೈವ ರಾಜರುಗಳ ಬಗ್ಗೆ ಒಂದು ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತವಲ್ಲದ ಒಂದು ವಿಚಾರಧಾರೆ, ಒಂದು ಪ್ರಕಟ ಆಗಬೇಕಾಗುತ್ತೆ, ಒಂದು ಮನ್ನಣೆ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾಯಕರು ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಎರಡನೇದು, ಮನುಷ್ಯರನ್ನ ಬಿಟ್ಟು ನೀವು ಬ್ಯೂಟಿಫುಲ್ ಅಂತ ಏನೇ
ಜೀವಂತವಾಗಿರುವಂಥವ್ರನ್ನ ಬಿಟ್ಟು ಜೀವ ಇಲ್ಲದವರನ್ನ ನೀವು ಬ್ಯೂಟಿಫುಲ್ ಅಂತ ಅವನ್ನ ಕರಿತೀರಿ. ಕೊಡಗು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ನಿರ್ದೇಶಕ ವೆಂಕಟನಾಯ್ಕ ಅವರು ಕೊಡಗಿನ ವೀರಶೈವ ಅರಸರ ಆಳ್ವಿಕೆ ಕುರಿತು ಉಪನ್ಯಾಸ ಕುರಿತು ಮಾತನಾಡಿ, ಕೊಡಗಲ್ಲಿ 16ನೇ ಶತಮಾನದಿಂದ 1834ರವರೆಗೆ ಹಾಲೇರಿ ರಾಜವಂಶದ ಲಿಂಗಾಯತ ರಾಜರು ಆಡಳಿತ ನಡೆಸಿದ್ರು ಅಂತ ತಿಳಿಸಿದ್ರು. ಮೊದಲ ದೊರೆ ಈ ಲಿಂಗರಾಜನಿಗೆ ಹಾಲೇರಿ ಪ್ರದೇಶದಲ್ಲಿ ತನ್ನ ರಾಜ್ಯವನ್ನ ಕಟ್ಕೊಂಡು ರಾಜ್ಯಭಾರ ಮಾಡ್ತಿರುವಂತಹ ಸನ್ನಿವೇಶದಲ್ಲಿ ದೇವಪ್ಪ ರಾಜ ಅಂತ ಹೊರಮಲೆನಾಡಿನಲ್ಲಿ ವಾಸವಾಗಿರ್ತಾನೆ. ಆ ಹೊರಮಲೆನಾಡಿನಲ್ಲಿ ವಾಸವಾಗಿದ್ದಂತಹ ದೇವಪ್ಪ ರಾಜನಿಗೂ ಮತ್ತು ಇಲ್ಲಿ ಲಿಂಗರಾಜನಿಗೂ ಆಗಾಗ ಸಂಘರ್ಷಗಳು ನಡೀತಾ ಇರ್ತವೆ. ಇಂತಹ ಸಂದರ್ಭದಲ್ಲಿ ಹೈದರಾಲಿಯ ಸಹಾಯವನ್ನು ತೆಗೆದುಕೊಂಡು ದೇವಪ್ಪ ರಾಜರ ಸಂಸ್ಥಾನವನ್ನೆಲ್ಲ ಈ ಲಿಂಗರಾಜ ವಶಪಡಿಸ್ಕೊಳ್ತಾನೆ. ಆಗ ಕೊಡಗಿನಲ್ಲಿ ಹಾಲೇರಿ ವಂಶ ನೆಲೆ ಊರ್ಲಿಕ್ಕೆ ಕಾರಣವಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ತಾನು ಆ ಪ್ರದೇಶವನ್ನು ಗೆದ್ದುಕೊಟ್ಟಿದ್ದಕ್ಕಾಗಿ ಇಷ್ಟು ಕಂದಾಯವನ್ನು ಕಟ್ಟಬೇಕು ಅಂತ ಹೇಳಿ ಹೈದರಾಲಿ ಲಿಂಗರಾಜ ಒಡೆಯರಿಗೆ ಹೇಳ್ತಾರೆ. ಆಗ ಅವರು ಹೊರಮಲೆನಾಡಾಗಿರುವಂತಹ ಗಾಳಿಬೀಡಿಯಿಂದ ಆಚೆ ಪಂಜ, ಪಯ್ಯನೂರು, ಸುಳ್ಯ ಮತ್ತು ಬಳ್ಳಾರಿ ಈ ಪ್ರದೇಶವನ್ನು ಇನಾಮಾಗಿ ಹೈದರಾಲಿ, ಅಲ್ಲಿ ಬರುವಂಥ ಆದಾಯವೆಲ್ಲ ಇನಾಮಾಗಿ ಹೈದರಾಲಿಗೆ ಒಪ್ಪಿಸ್ತಾನೆ ಲಿಂಗರಾಜ ದೇವರು. ಇದೇ ಸಂದರ್ಭದಲ್ಲಿ ದೇವಪ್ಪ ರಾಜನನ್ನ ರುಂಡವನ್ನು ಕತ್ತರಿಸಿ ಆ ಎಳೆಯ ಮಕ್ಕಳನ್ನು ತನ್ನ ಕತ್ತಿಯಿಂದ ಅವರ ತಲೆಗಳನ್ನು ಕಡಿತಾನೆ ಈ ಲಿಂಗರಾಜ ದೇವರು. ಇದು ಆ ಲಿಂಗರಾಜ ದೇವರಿಗೆ ತುಂಬ ಪಾಪ ಪ್ರಜ್ಞೆಯಾಗಿ ಕಾಡುತ್ತೆ. ನಾನು ಈ ಚಿಕ್ಕ ಮಕ್ಕಳನ್ನೆಲ್ಲ ಕೊಂದಾಕ್ಬಿಟ್ಟಲ್ಲ, ದೇವಪ್ಪ ರಾಜನನ್ನು ನಾನು ತಲೆಯನ್ನು ಶಿರಚ್ಛೇದನ ಮಾಡಿದಲ್ಲ ಅನ್ನುವಂತಹ ಪಾಪ ಪ್ರಜ್ಞೆ. ಕುಶಾಲನಗರ ಅನುಗ್ರಹ ಪದವಿ ಪೂರ್ವ ಮತ್ತು ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಲಿಂಗಮೂರ್ತಿ ಅವರು ಸಮಾಜಕ್ಕೆ ವಿಶ್ವಕರ್ಮ ಸಮುದಾಯದ ಕೊಡುಗೆ ಕುರಿತು ಮಾತನಾಡಿದರು. ಇಂದಿನ ವಿದ್ಯಾರ್ಥಿಗಳಾದಂಥ ನೀವು ನಾಳಿನ ಸತ್ಪ್ರಜೆಗಳಾಗ್ತೀರಿ, ಒಳ್ಳೆಯ ನಾಗರಿಕರಾಗಿ ಒಂದು ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸುವಂಥ ಒಂದು ವಾತಾವರಣವನ್ನು ನಿರ್ಮಿಸುವಂಥ ಒಂದು ವಯಸ್ಸು ನಿಮ್ಮದು. ಯುವ ನೇತಾರರು ನೀವು ನಾಳಿನ ಸತ್ಪ್ರಜೆಗಳಾಗಿ ಒಂದು ಒಳ್ಳೆಯ ಒಂದು ಯುವ ಭಾರತವನ್ನು, ಒಂದು ಸದೃಢವಾದಂಥ ಭಾರತವನ್ನು ನಿರ್ಮಾಣ ಮಾಡುವಂಥ ಒಂದು ಶಕ್ತಿ ಚೈತನ್ಯ ನಿಮ್ಮಲ್ಲಿ ಬೆಳೆಯಿದೆ. ಮತ್ತು ಗತಕಾಲದ ಒಂದು ಇತಿಹಾಸವನ್ನು ಪುನರಾವಲೋಕನ ಮಾಡಿಕೊಂಡಂಥ ಒಂದು ಸಂದರ್ಭ. ನಾವು ಈಗ ಓದ್ತಾ ಇರುವಂಥ ಎಲ್ಲ ಇತಿಹಾಸವೂ ಕೂಡ ಬ್ರಿಟಿಷರು ಬರೆದಿಟ್ಕೊಟ್ಟಂಥ ಓದಂಥ ಇತಿಹಾಸವನ್ನೇ ನಾವು ಅಭ್ಯಾಸ ಮಾಡ್ತೇವೆ. ಏನು ಬರೆದಿದ್ದಾರೆ ಅದನ್ನೇ ನಾವು ಇವತ್ತು ಓದ್ತಾ ಇದ್ದೀವಿ. ಆದರೆ ಆ ಇತಿಹಾಸದಲ್ಲಿ ಅನೇಕ ರೀತಿಯಾದಂಥ ಲೋಪದೋಷಗಳಿದ್ದಾವೆ. ಅವುಗಳನ್ನು ಇವತ್ತಿನ ಒಂದು ವಾಸ್ತವ ಸ್ಥಿತಿಗೆ ಅನುಗುಣವಾಗಿ ವಾಸ್ತವ ಸ್ಥಿತಿಗೆ ಅನುಗುಣವಾಗಿ ಅವುಗಳಲ್ಲಿ ಇರುವಂತಹ ಒಂದು ಲೋಪದೋಷಗಳನ್ನು ಹೋಗಲಾಡಿಸಿ ಒಂದು ಮರು ಚಿಂತನೆಯನ್ನು ನಡೆಸಬೇಕಾದಂಥ ಒಂದು ಕಾಲಘಟ್ಟ ಈಗ ಬಂದಿದೆ. ಆ ನಿಟ್ಟಿನಲ್ಲಿ ಇತಿಹಾಸದ ಒಂದು ಪುನರ್ರಚನೆ ಕೂಡ ಆಗ್ತಾ ಇರುವಂಥದ್ದು ಒಂದು ಸಂತೋಷದಾಯಕವಾದಂಥ ಒಂದು ವಿಷಯ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಕೆಳಬೇಡ, ಕೊಲಬೇಡ, ಹುಸಿಯ ನುಡಿಲಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೀರ ಹಳಿಯಲೂ ಬೇಡ ಎಂಬ ಸೂತ್ರಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಬದುಕು ಕಂಡುಕೊಳ್ಬೇಕು ಅಂದ್ರು. ಏನು ಸಪ್ತ ಸೂತ್ರಗಳು ಗೊತ್ತಾ ನಿಮಗೆ? ಯಾರಿಗಾರು ಗೊತ್ತಾ? ಗೊತ್ತಿಲ್ವಾ? ಬರ್ಕೊಳ್ಳಿ, ಹೆಂಗೆ ಒಂದು ನೋಟ್ ಮಾಡ್ಕೊಳ್ಳಿ. ಹೆಂಗೆ ಇವತ್ತು ನಾವೇನು ಪೊಲೀಸ್ ಸ್ಟೇಷನ್ನು, ಕೋರ್ಟು ಮತ್ತು ಮತ್ತೊಂದು ಏನು ಹೊಡೆದಾಡ್ತಾ ಇದ್ದೀವೋ, ಅಕ್ಷರ ಜ್ಞಾನವೇ ಇರತಕ್ಕಂಥ ಶಿವಶರಣರು ಈ ಜಗತ್ತಿಗೆ, ಈ ಮಾನವ ಕುಲಕ್ಕೆ, ಮನುಷ್ಯತ್ವಕ್ಕೆ 7 ಸೂತ್ರಗಳನ್ನು ಕೊಟ್ಟರು. ಮೊದಲನೇದು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದೀರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಬಲಿ. ಎಷ್ಟು ಸಾಮಾನ್ಯರಿಗೂ ಸಹಿತ ಅಕ್ಷರ ಜ್ಞಾನವೇ ಇದ್ದಂಥ ಆ ಕಾಲದಲ್ಲಿ ಈ ಸತ್ಯಸೂತ್ರಗಳನ್ನು ಕೊಟ್ಟಂಥ ಸನ್ನಿವೇಶ
ಮನುಷ್ಯ ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇವತ್ತೇನು ಬೇಕಾದಷ್ಟು ಟೆಕ್ನಾಲಜಿ ಬಂದಿದೆ, ವಿಜ್ಞಾನ ಮುಂದುವರಿದಿದೆ, ಆದರೆ ಇದನ್ನು ಯಾರು ಮಾಡಿ ಅಂತ ಈಗ ಯಾರು ಹೇಳ್ತಾನೆ ಇಲ್ಲ. ಅದಕ್ಕೆ ಹೇಳಿದ್ರು ಸಿದ್ಧೇ ಪುರಾಣಿಕರು ಅಂತ ಹೇಳ್ತಾರೆ, ಎಣ್ಣೆ ಕಡದ ಮಜ್ಜಿಗೆ ಇಂದು ಕರೆದು ಕಾಯಿಸಿ. ಈ ಸಂದರ್ಭದಲ್ಲಿ ಹೆಬ್ಬಾಲೆ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಎಚ್.ವಿ. ಶಿವಪ್ಪ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ನಾಗೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.